ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಏನೊಂದು ಸುಳ್ಳುಗಳನ್ನು ನಾವು ಓದ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ, ನಂಬುತ್ತಾ ಬಂದಿದ್ದೀವಿ. ಇದು ಬಹಳ ಭಯಂಕರ. ಅದು ಭಾರತದಲ್ಲೇ ಜನರ ನಡುವೆ ಒಂದು ಅವಿಶ್ವಾಸವನ್ನು ಮೂಡಿಸಿರುವಂಥದ್ದು ಈ ಜಾತಿದು. ಆಗಿನ ಕಾಲದಲ್ಲಿ 1,000, 1,500, 2,000 ವರ್ಷಗಳ ಹಿಂದೆ ಅಸ್ಪೃಶ್ಯತೆ ಇತ್ತ, ಜಾತಿ ವ್ಯವಸ್ಥೆ ಇತ್ತ? ಇದು ಬಹಳ ದೊಡ್ಡ ಪ್ರಶ್ನೆ, ಬಹಳ ಪ್ರಮುಖವಾದ ಪ್ರಶ್ನೆ ಕೂಡ. ಫಾಹಿಯಾನ್ ಮತ್ತು ಯುವಾನ್ ಚಾಂಗ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಈ ರೀತಿ ಯಾವುದು ಕೂಡ ಇರಲಿಲ್ಲ. ಹಾಗೆ ಅಸ್ಪೃಶ್ಯತೆಯ ಒಂದು ಪರಿಕಲ್ಪನೆನೇ ಇರಲಿಲ್ಲ. ಹಾಗೆ ನಮ್ಮಲ್ಲಿದ್ದುದು ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅಲ್ಲ. ಹಾಗೆ ನಮಸ್ಕಾರ, ನಾನು ಮಂಜುನಾಥ್ ಹಜ್ಜಂಪುರ, ಅಂಕಣಕಾರ, ಸಂಪಾದಕ, ಲೇಖಕ. ಇದು ನನ್ನ ವಿಡಿಯೋ ಕಾಲಮ್. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಇವತ್ತು ಈ ನನ್ನ ಒಂದು ಕಾಲಮ್ನಲ್ಲಿ ಈ ಜಾತಿ ವ್ಯವಸ್ಥೆ ಬಗ್ಗೆ ಕೆಲವು ಸಾಕ್ಷ್ಯಾಧಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಹಾಗೆ ಅಂತ. ಏನಂತ ಹೇಳಿದ್ರೆ, ಕಳೆದ ಒಂದು 60-70 ವರ್ಷಗಳಲ್ಲಿ ಕಮ್ಯುನಿಸ್ಟರು ವಿಶೇಷವಾಗಿ ನಮ್ಮ ಪಠ್ಯಪುಸ್ತಕಗಳನ್ನು ಪೂರ್ತಿ ವಿಕೃತಗೊಳಿಸಿದ್ದಾರೆ. ಇಲ್ಲಿ ಭಾರತದಲ್ಲಿ 5,000 ವರ್ಷಗಳಿಂದ ಅಸ್ಪೃಶ್ಯತೆ ಇತ್ತು. 5,000 ವರ್ಷಗಳಿಂದ ಶೂದ್ರರಿಗೆ ಮತ್ತು ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸದ ಯಾವುದೇ ಒಂದು ಹಕ್ಕು ಇರಲಿಲ್ಲ. ಈ ಥರದ ಅನೇಕ ಅನೃತಗಳನ್ನು ಅವರೆಲ್ಲ ಬರೆದಿಟ್ಟಿದ್ದಾರೆ. ಭಾಳ ವರ್ಷಗಳ ಕಾಲ ನಾವೆಲ್ಲ ಆ ಪುಸ್ತಕಗಳನ್ನು ಓದಿ ಅದನ್ನು ನಂಬಿದ್ದೂ ಇದೆ. ಆದರೆ ನಿಜವಾದ ದಾಖಲೆಗಳು ಏನು ಹೇಳುತ್ತವೆ? ಏನಾಯ್ತಂದರೆ, ಕಳೆದ 1,000 ವರ್ಷಗಳಲ್ಲಿ ವಿದೇಶಿ ಆಕ್ರಮಣಕಾರಿಗಳ ಒಂದು ಭಯಾನಕವಾದ ಒಂದು ಆಕ್ರಮಣದಲ್ಲಿ, ಯುದ್ಧಗಳಲ್ಲಿ ನಮ್ಮ ದೇಶದ ಅಮೂಲ್ಯವಾದ ಸಂಪತ್ತು, ಗ್ರಂಥ ಸಂಪತ್ತು ನಾಶ ಆಯಿತು. ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ನಳಂದಾದಲ್ಲಿ ವಿಶ್ವವಿದ್ಯಾಲಯದಲ್ಲಿ 90 ಲಕ್ಷ ಗ್ರಂಥಗಳು ನಾಶ ಆದವು ಹಾಗೆ ಅಂತ. ಬಹಳ ಅಮೂಲ್ಯವಾದ ಗ್ರಂಥಗಳು. ನಳಂದ ಒಂದೇ ಅಲ್ಲ, ಇನ್ನೂ ಅನೇಕ ವಿಶ್ವವಿದ್ಯಾಲಯಗಳಿದ್ವು. ತಕ್ಷಶಿಲೆ ಆಗಬಹುದು, ಓದಂತಪುರಿ ಆಗಬಹುದು, ಈ ಥರ ತುಂಬ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳು ಇದ್ದಿರಬಹುದು. ಆ ಎಲ್ಲ ಕಡೆ ಈ ರೀತಿಯ ನಾಶ ಆಗಿದೆ. ನಮ್ಮ ಶಿಲ್ಪಕಲೆ ನಾಶ ಆಯಿತು, ನಮ್ಮ ಸಾಮಾಜಿಕ ವ್ಯವಸ್ಥೆ ನಾಶ ಆಯಿತು, ಕೃಷಿ ಮತ್ತು ಉದ್ಯಮಗಳು ನಾಶ ಆದವು. ಈ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಬಹಳ ದೊಡ್ಡ ಪೆಟ್ಟು ಬಿದ್ದಿದ್ದು ನಮ್ಮ ಭಾರತೀಯರ ಅಸ್ಮಿತೆಗೆ. ಹಾಗಾಗಿ ಸತ್ಯವನ್ನು ಅರಿಬೇಕು ಹಾಗೆ ಅಂತ. ವಿಶೇಷವಾಗಿ ಭಾರತದ ವಿಶ್ವವಿದ್ಯಾಲಯಗಳು ಇಡೀ ಪ್ರಪಂಚದಲ್ಲಿ ಆ ಕಾಲದ ಒಂದು ಜಗತ್ತಿನಲ್ಲಿ ತುಂಬ ಖ್ಯಾತಿ ಗಳಿಸಿದ್ವು. ಯಾವ ದೇಶಗಳಿಂದ ಬಂದರೂ ಕೂಡ ಇಲ್ಲಿ ಅವರು ವಿದ್ಯೆಯನ್ನು ಕಲಿಬಹುದು, ಜ್ಞಾನ ಸಂಪಾದನೆ ಮಾಡಬಹುದು. ಅವರು ಎಲ್ರಿಗೂ ಕೂಡ ಉಚಿತವಾಗಿ ಶಿಕ್ಷಣ ಮತ್ತು ಉಚಿತವಾಗಿ ಆಹಾರ, ವಸತಿ ಕೊಡುವಂಥ ಅದ್ಭುತವಾದ ವ್ಯವಸ್ಥೆ ಇತ್ತು. ಭಾರತೀಯ ರಾಜರು ಹೇಗೆ ಅಂತ ಹೇಳಿದ್ರೆ, ನಾವೊಂದು ತಾಮೊಂದು ಅಂದ್ಬಿಟ್ಟು ಅದಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ರು. ಈ ರೀತಿ ವಿಶ್ವವಿದ್ಯಾಲಯಗಳಿಗೆ ಅನೇಕ ಗ್ರಾಮಗಳ, ಅನೇಕ ನಗರಗಳ ಒಂದು ಆದಾಯವನ್ನು ಮೀಸಲಾಗಿಡ್ತಾಯಿದ್ರು. ಹಾಗೆ ಶಿಕ್ಷಣಕ್ಕೆ ಆ ರೀತಿ ಒಂದು ಬೆಂಬಲ ಇರ್ತಾಯಿತ್ತು. ಶಿಕ್ಷಣ ಅಂತ ಹೇಳಿದರೆ ಕೇವಲ ಕೆಲವೇ ಪುಸ್ತಕಗಳೆಲ್ಲ, ಆ ಜ್ಞಾನ ಶಾಖೆಗಳು ತುಂಬ ಇದ್ವು. ಈಗ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಏನೊಂದು ಸುಳ್ಳುಗಳನ್ನು ನಾವು ಓದ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ, ನಂಬುತ್ತಾ ಬಂದಿದ್ದೀವಿ. ಇದು ಬಹಳ ಭಯಂಕರ. ಅದು ಭಾರತದಲ್ಲೇ ಜನರ ನಡುವೆ ಒಂದು ಅವಿಶ್ವಾಸವನ್ನು ಮೂಡಿಸಿರುವಂಥದ್ದು ಈ ಜಾತಿದು. ಜಾತಿ ಅನ್ನೋದು ವಾಸ್ತವ ಇರಬಹುದು, ಆದರೆ ಆ ಭೇದ ಭಾವ ಅನ್ನೋದು ಇರಬಾರ್ದು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಜಾತಿ ಅನ್ನೋಂಥದ್ದು ಮೂಲತಃ ವೃತ್ತಿ ಆಧಾರಿತವಾದ್ದು. ಇಲ್ಲಿಗೆ ನಮ್ಮ ಪ್ರಾಚೀನ ವಿಶ್ವವಿದ್ಯಾಲಯಗಳಿಗೆ ಬೇರೆ ಬೇರೆ ದೇಶಗಳಿಂದ ಬರ್ತಾಯಿದ್ರು. ಅದು ನಮಗೆಲ್ಲ ಗೊತ್ತೇ ಇದೆ, ಕೇಳಿರ್ತೀವಿ. ಅದರಲ್ಲಿ ಇಬ್ಬರು ಪ್ರಮುಖವಾದರು. ಒಬ್ಬ ಫಾಹಿಯಾನು, ಇನ್ನೊಬ್ಬ ಯುವಾನ್ ಚಾಂಗ್ ಅಂತ. ಹಿಂದೆ ಅದನ್ನು ಯುವಾನ್ ಚಾಂಗ್ ಅನ್ನೋ ಒಂದು ಪದವನ್ನು ಹ್ಯೂಯನ್ ಸಾಂಗ್ ಅಂತ ತಪ್ಪಾಗಿ ಉಚ್ಚಾರಣೆ ಮಾಡ್ತಾಯಿತ್ತು. ಮೂಲ ಉಚ್ಚಾರಣೆ ಯುವಾನ್ ಚಾಂಗ್ ಅಂತ. ಅವರಿಬ್ಬರು ಕೂಡ ಬಂದರು.
5ನೇ ಶತಮಾನದಲ್ಲಿ ಫಾಹಿಯಾನ್ ಬಂದ, 7ನೇ ಶತಮಾನದಲ್ಲಿ ಯುವಾನ್ ಚಾಂಗ್ ಬಂದ. ಅವರು ಇಲ್ಲಿನ ಜ್ಞಾನ ಸಂಪತ್ತಿಗೆ ಬೆರಗಾದರು, ತುಂಬ ಕೃತಿಗಳನ್ನು ಅಧ್ಯಯನ ಮಾಡಿದ್ರು, ವಿದ್ವಾಂಸರಾದರು. ಬೌದ್ಧ ಅಂತ ಹೇಳಿದ್ರು ಕೂಡ ಎಲ್ಲ ಶಾಖೆಗಳನ್ನು ಕೂಡ ಅವರು ಕಲಿತರು. ಅದರಲ್ಲೂ ವಿಶೇಷವಾಗಿ ಯುವಾನ್ ಚಾಂಗು ಅನೇಕ ಸಾವಿರ ಕಿಲೋಮೀಟರ್ಗಳ ಒಂದು ದೀರ್ಘ ಪಥವನ್ನು ಮಾಡಿ ಅದರಲ್ಲಿ ಭಾರತದ ಬಹುತೇಕ ಸ್ಥಳಗಳನ್ನು ಅವನು ನೋಡ್ಕೊಂಡು ಹೋದ. ಹಾಗೆಯೇ ವಾಪಸ್ ಅವರೆಲ್ಲ ಚೀನಾ ದೇಶಕ್ಕೆ ಹೋಗಿ ಅವರ ಭಾಷೆಯಲ್ಲಿ ಇವೆಲ್ಲದನ್ನು ಕೂಡ ಅನುವಾದ ಮಾಡ್ಕೊಂಡ್ರು. ಈ ಗ್ರಂಥಗಳೇನಿತ್ತು ವಿಶೇಷವಾಗಿ ಬೌದ್ಧ ಮತದ್ದು ಅಂತ ಹೇಳಿದ್ರೂ ಕೂಡ ಉಳಿದ ಅನೇಕ ಗ್ರಂಥಗಳನ್ನು ಕೂಡ ಅವರು ತಗೊಂಡು ಹೋದರು, ಅನುವಾದ ಮಾಡಿದ್ರು. ಇಲ್ಲಿನ ಸಂಸ್ಕೃತ ಮತ್ತು ಅನೇಕ ಭಾರತೀಯ ಭಾಷೆಗಳೇನಿದ್ವು ಅಲ್ಲಿನ ಮಂದಾರಿನ್ ಭಾಷೆ ಆಗ್ಬೋದು, ಯಾವುದೇ ಆಗಲಿ ಅದಕ್ಕೆ ಅನುವಾದ ಆಯಿತು. ಎರಡರ ಸ್ವರೂಪವೂ ಬೇರೆ. ಮತ್ತು ಸಂಸ್ಕೃತ ಕನ್ನಡ ಥರ ವೈಜ್ಞಾನಿಕವಾಗಿ ರೂಪಿತವಾದ ಭಾಷೆಗಳೇನಿದೆಯೋ ಈ ಸೌಲಭ್ಯಗಳು ಬೇರೆ ಭಾಷೆಗಳಿಗಿಲ್ಲ. ಉದಾಹರಣೆ ಇಂಗ್ಲೀಷಲ್ಲಿ ಕೂಡ ನಾವು ಏನು ಮಾತಾಡ್ತೀವಿ, ಏನು ಬರಿತೀವಿ ಅದಕ್ಕೆ ಬಹಳ ಮಿತಿಗಳಿರುತ್ತೆ, ಹೇಳೋದಕ್ಕೆ ಬರೋದಿಲ್ಲ. ಟಾ ತಾ ವ್ಯತ್ಯಾಸ ಇಲ್ಲ, ಡಾ ದಾ ವ್ಯತ್ಯಾಸ ಇಲ್ಲ, ಮುಖ್ಯವಾಗಿ ಹ್ರಸ್ವ ದೀರ್ಘನೇ ವ್ಯತ್ಯಾಸ ಇಲ್ಲ. ಹೀಗಿದ್ದಾಗ ಇದಿಷ್ಟನ್ನೂ ಕೂಡ ಮಂದಾರಿನ್ ಭಾಷೆಗೆ ಮತ್ತು ಬೇರೆ ಚೀನಾ ಭಾಷೆಗಳಿಗೆ ಅದನ್ನು ಅನುವಾದ ಮಾಡಿರೋವಂಥದ್ದು ಭಾಳ ದೊಡ್ಡ ಕೆಲಸ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಏನದು? ಆಗಿನ ಕಾಲದಲ್ಲಿ 1000, 1500, 2000 ವರ್ಷಗಳ ಹಿಂದೆ ಅಸ್ಪೃಶ್ಯತೆ ಇತ್ತ, ಜಾತಿ ವ್ಯವಸ್ಥೆ ಇತ್ತ? ಇದು ಭಾಳ ದೊಡ್ಡ ಪ್ರಶ್ನೆ, ಭಾಳ ಪ್ರಮುಖವಾದ ಪ್ರಶ್ನೆ ಕೂಡ. ಫಾಹಿಯಾನ್ ಮತ್ತು ಯುವಾನ್ ಚಾಂಗ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಈ ರೀತಿ ಯಾವುದು ಕೂಡ ಇರಲಿಲ್ಲ ಹಾಗೆ ಅಂತ. ಅಸ್ಪೃಶ್ಯತೆಯ ಒಂದು ಪರಿಕಲ್ಪನೆಯೇ ಇರಲಿಲ್ಲ ಹಾಗೆ ಅಂತ. ಇದು ಭಾಳ ಮುಖ್ಯವಾದ ಒಂದು ಅಂಶ, ಅದು ನಾವು ಗಮನಿಸಬೇಕಾದ್ದು. ಯಾಕೆ ಅಂತ ಹೇಳಿದ್ರೆ ಕಳೆದ 2-3 ಶತಮಾನಗಳಲ್ಲಿ ಅಮಾನವೀಯವಾದ ಅಸ್ಪೃಶ್ಯತೆಯನ್ನು ನಾವು ನೋಡಿದ್ವಿ. ನಿಜ, ಅದು ಅಮಾನವೀಯವಾದ ಅಸ್ಪೃಶ್ಯತೆ ಇತ್ತು. ಆದರೆ ಪ್ರಾಚೀನ ಭಾರತದಲ್ಲಿ ಅದಿತ್ತ? ಖಂಡಿತವಾಗಲೂ ಇರಲಿಲ್ಲ. ಈ ಒಂದು ಅಂಶವನ್ನು ಅವರು ಹೇಳಿದ್ದಾರೆ. ನೋಡಿ, ಫಾಹಿಯಾನ್ ಎಲ್ಲಿಯೂ ಚಾಂಡಾಲರು ಮುಟ್ಟಲು ಅಥವಾ ಮುಟ್ಟಿಸಿಕೊಳ್ಳಲು ಅನರ್ಹರೆಂದು ಹೇಳಿಲ್ಲ. ಅದನ್ನು ಹೇಳುವ ಅವಶ್ಯಕತೆಯೇ ಅವನಿಗಿರಲಿಲ್ಲ. ಏಕೆಂದರೆ ಜನ ಅವರ ಕೈಯಿಂದ ಮಾಂಸವನ್ನು ಕೊಳ್ಳುತ್ತಿದ್ದರು ಮತ್ತು ಪರಿವರ್ತಿತರಾದರೆ ಅವರನ್ನು ಒಳಗೊಳ್ಳುತ್ತಿದ್ದರು ಮತ್ತು ಬ್ರಾಹ್ಮಣರಾದರೆ ಅವರನ್ನು ಆರಾಧಿಸುತ್ತಿದ್ದರು. ಒಟ್ಟಾರೆ ಫಾಹಿಯಾನನ ಪ್ರಕಾರ ಹುಟ್ಟಿನಿಂದ ವರ್ಣಗಳು ನಿರ್ಧಾರವಾಗುತ್ತಿರಲಿಲ್ಲ ಮತ್ತು ಅಸ್ಪೃಶ್ಯತೆಯಂತೂ ಇರಲೇ ಇಲ್ಲ. ಬಹಳ ಮಹತ್ವದ ಸಾಲುಗಳಿವು. ಚಾಂಡಾಲ ಅನ್ನೋದನ್ನು ಇವತ್ತಿನ ಪರಿಭಾಷೆಯಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನಾವು ಅಂದ್ಕೊಳ್ತೀವಿ. ಅವರ ಆ ಒಂದು ವೃತ್ತಿಯವರು ಕೆಲವುಗಳನ್ನು ಮಾಡ್ತಾಯಿದ್ರು. ಅಂದರೆ ಈ ಕಟುಕ ವೃತ್ತಿ ಆಗಬಹುದು, ಸ್ಮಶಾನವನ್ನು ಕಾಯುವಂಥದ್ದಾಗ್ಬೋದು, ಈ ಥರದ್ದನ್ನು ಮಾಡ್ತಾಯಿದ್ರು ಹಾಗೆ ಅಂತ. ಅದರಲ್ಲಿ ಮುಖ್ಯವಾದ್ದೇನು? ಅವನೇ ಅಧ್ಯಯನದಿಂದ ಜ್ಞಾನಾರ್ಜನೆಯಿಂದ ಬ್ರಾಹ್ಮಣ ಆಗ್ಬೋದಾಗಿತ್ತು, ಆಗ್ತಾ ಇದ್ದ ಹಾಗೆ ಅಂತ. ಅಂದರೆ ಆ ಕಾಲದಲ್ಲಿದ್ದಿದ್ದು ವರ್ಣ ವ್ಯವಸ್ಥೆನೇ ಹೊರತು ಜಾತಿ ವ್ಯವಸ್ಥೆ ಅಲ್ಲ. ಜಾತಿ ಅನ್ನೋಂಥದ್ದು ಹುಟ್ಟಿನಿಂದ ಬಂದಿರೋವಂಥದ್ದು ನಿಜ, ಆದರೆ ಆ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇರೋವಂಥದ್ದು. ಭಗವದ್ಗೀತೆಯಲ್ಲಿ ಕೂಡ ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಇದೆ. ಅದರಲ್ಲಿ ಮುಖ್ಯವಾದ್ದೇನು ಅಂತ ಹೇಳಿದ್ರೆ, ಒಂದು ವರ್ಣದವರು ಇನ್ನೊಂದು ವರ್ಣಕ್ಕೆ ಹೋಗುವಂಥ ಒಂದು ಅವಕಾಶ ಇತ್ತು. ಇಲ್ಲಿ ಫಾಹಿಯಾನ್ ಹೇಳಿರೋದ್ರಲ್ಲಿ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಇದು ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣದಲ್ಲಿ ಒಂದು ವರ್ಣಕ್ಕೆ ಸೇರಿರೋರು ಇನ್ನೊಂದು ವರ್ಣಕ್ಕೆ ಹೋಗಬಹುದಾಗಿತ್ತು ಹಾಗೆ ಅಂತ. ಚಾಂಡಾಲರು ತಮ್ಮ ಕಟುಕ ವೃತ್ತಿಯನ್ನು ಬಿಟ್ಟು ಪರಿವರ್ತನೆಗೊಂಡಲ್ಲಿ ಪುರೋಹಿತರಾಗುವ ವ್ಯವಸ್ಥೆ ಕೂಡ ಇದೆ. ಇದು ಫಾಹಿಯಾನ್ ಬರೆದಿರೋ ಸಾಲುಗಳು. ಸುಮಾರು 5ನೇ ಶತಮಾನದಲ್ಲಿ, ಸುಮಾರು 1600 ವರ್ಷಗಳ ಹಿಂದೆ ಅವನು ಭಾರತಕ್ಕೆ ಬಂದಿದ್ದು. ಹಾಗಾಗಿ ಅವನ ಒಂದು ಬರವಣಿಗೆ ಬಹಳ ಪ್ರಮುಖವಾದ ಒಂದು ಪುರಾವೆ ಆಗುತ್ತೆ, ಸಾಕ್ಷ್ಯಾಧಾರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 1000 ವರ್ಷಗಳಲ್ಲಿ ನಮ್ಮ ದೇವಾಲಯಗಳಾಗ್ಬೋದು, ನಮ್ಮ ಗ್ರಂಥಗಳಾಗ್ಬೋದು, ಎಲ್ಲದನ್ನೂ ಕೂಡ
ವಿದೇಶಿ ಆಕ್ರಮಣಕಾರಿಗಳು ಸುಟ್ಟು ಹಾಕಿದ್ರು. ನೋಡಿ, ಇಲ್ಲೊಂದು ಉದಾಹರಣೆ ಕೊಡೋದಾದರೆ, ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ ಬಹಳ ಮಹತ್ವದ್ದು. ಕೇವಲ ಎಕನಾಮಿಕ್ಸ್ ಅಲ್ಲ, ಅದರಲ್ಲಿ ಟ್ಯಾಕ್ಸೇಷನ್ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಬೇಹುಗಾರಿಕೆ ಇದೆ, ಎಲ್ಲದೂ ಇದೆ. ಅದು ಅರ್ಥಶಾಸ್ತ್ರ ಬಹಳ ವಿಶೇಷ. ಅದು ಸಿಕ್ಕೇ ಇರಲಿಲ್ಲ, ಒಂದು ಪ್ರತಿ ಕೂಡ ಸಿಕ್ಕಿರಲಿಲ್ಲ. 1905ರಲ್ಲಿ ಶ್ಯಾಮಾಶಾಸ್ತ್ರಿಗಳಿಗೆ ಮೈಸೂರು ಓರಿಯೆಂಟಲ್ ಲೈಬ್ರರಿನಲ್ಲಿ ಒಂದು ಪ್ರತಿ ಸಿಕ್ತು. ಅದನ್ನು ಅವರು ಅನುವಾದ ಮಾಡಿದ್ರು. ಆಮೇಲೆ ಆ ಕೃತಿ ವಿಶ್ವಖ್ಯಾತಿ ಗಳಿಸ್ತು. ಇಲ್ಲಿ ನಾವು ಗಮನಿಸಬೇಕಾದ್ದೇನಂತ ಹೇಳಿದ್ರೆ, ಅರ್ಥಶಾಸ್ತ್ರದ ರೀತಿ, ಅರ್ಥಶಾಸ್ತ್ರದ ಬಗೆಯ ಅನೇಕ ಕೃತಿಗಳು ನಮಗೆ ಸಿಕ್ಕಿರಲಿಲ್ಲ ಅಂತ ಹೇಳಿದ್ರೆ, ಉಳಿದು ಎಷ್ಟು ಕೃತಿಗಳು ಆ ರೀತಿ ಅಲಭ್ಯ ಆಗಿದೆ ಅಂತ. ತುಂಬ ರೀತಿ ಅಲಭ್ಯ ಆಗಿದೆ ಕೂಡ. ಹಾಗಾದರೆ ಈ ಜಾತಿ ವ್ಯವಸ್ಥೆ ಹೇಗೆ ಬಂತು, ಇದನ್ನು ಕೂಡ ಗಮನಿಸ್ಬೋದು. ಇಸ್ಲಾಮಿ ಆಕ್ರಮಣಕಾರಿಗಳು ಬಂದಾಗ ಏನಾಯಿತು ಅಂತ ಹೇಳಿದ್ರೆ, ಈ ಹುಟ್ಟಿನಿಂದ ಜಾತಿ ನಿರ್ಧಾರ ಆಗುವಂತಹ ವಿಚಿತ್ರವಾದ ವ್ಯವಸ್ಥೆ ಬಂತು. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿ ಪುಸ್ತಕಗಳನ್ನು, ಪಠ್ಯಪುಸ್ತಕಗಳನ್ನು, ಇತಿಹಾಸ ಮತ್ತು ಸಮಾಜಶಾಸ್ತ್ರದ ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಇಸ್ಲಾಮಲ್ಲಿ ಸಮಾನತೆ ಇದೆ ಹಾಗೆ ಅಂತ. ಆದರೆ ಇಸ್ಲಾಮೀ ಆಡಳಿತ ಕಾರಣಕ್ಕೇ ಭಾರತದಲ್ಲಿ ಹುಟ್ಟಿನಿಂದ ಆಧಾರವಾದ ಜಾತಿ ವ್ಯವಸ್ಥೆ ಬಂತು. ಇದನ್ನು ನಾವು ಗಮನಿಸಬೇಕು. ಏಕೆ ಅಂತ ಹೇಳಿದರೆ, ಇವೆಲ್ಲ ಬಹಳ ಪ್ರಮುಖವಾದ ದಾಖಲೆಗಳು. ಮಂದಾರಿನ್ ಭಾಷೆಗೆ ಹೋಗಿ ಮಂದಾರಿನಿಂದ ಇಂಗ್ಲೀಷ್ ಆಗಲಿ ಬೇರೆ ಆಗಲಿ ಭಾಷೆಗಳಿಗೆ ಬಂದ ಮೇಲೆ ನಮಗೆ ಈ ಮಹತ್ವದ ಸಂಗತಿಗಳು ಗೊತ್ತಾಗ್ತಾ ಹೋಯಿತು. ಹಾಗಾಗಿ ಈ ಒಂದು ದಾಖಲೆಗಳೇನಿದೆ ಬಹಳ ವಿಶೇಷವಾದ್ದು ಹಾಗೆ ಅಂತ. ಅಂದರೆ ಸಾರಾಂಶ ಇಷ್ಟೇ, ನಮ್ಮಲ್ಲಿದ್ದುದು ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅಲ್ಲ ಹಾಗೆ ಅಂತ. ಬಂಧುಗಳೇ, ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಗೆ ಎಲ್ಲರೂ ಕೂಡ ಚಂದಾದಾರರಾಗಿ ಸಬ್ಸ್ಕ್ರೈಬರ್ಸ್ ಆಗಿ ನೋಡಿ ಕೇಳಿ. ನಮಸ್ಕಾರ.